ಜಾನಪೀಠ ಪ್ರಶಸ್ತಿ ಪುರಸ್ಕೃತ ಮೇರು ಸಾಹಿತಿ ಕಡಲತಡಿಯ ಭಾರ್ಗವ ಡಾಕ್ಟರ್ ಶಿವರಾಮ ಕಾರಂತರ ಕರ್ಮಭೂಮಿಯಾಗಿರುವಂತಹ ಪುತ್ತೂರಿನ ಬಾಲವನದಲ್ಲಿ ಅಕ್ಟೋಬರ್ 10ರಂದು ನಡೆಯಲಿರುವಂತಹ ಡಾಕ್ಟರ್ ಶಿವರಾಮ ಕಾರಂತರ ಜನ್ಮದಿನದ ಕಾರ್ಯಕ್ರಮವನ್ನು ಸಾಂಸ್ಕೃತಿಕ ಸಾಹಿತ್ಯಿಕ ಕಾರ್ಯಕ್ರಮಗಳೊಂದಿಗೆ ಅರ್ಥಪೂರ್ಣವಾಗಿ ದಿನವಿಡೀ ಆಚರಿಸಲು ನಿರ್ಧರಿಸಲಾಗಿದೆ. ಪುತ್ತೂರು ಸಹಾಯಕ ಆಯುಕ್ತ ಜುಬಿನ್ ಮೊಹಪಾತ್ರ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಆಡಳಿತ ಸೌಧದ ಎಸಿ ಕೋರ್ಟ್ ಸಭಾಂಗಣದಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು. ಬೆಳಿಗ್ಗೆ 9:30ಕ್ಕೆ ಉಪಹಾರದ ಬಳಿಕ 10:15ರಿಂದ ಕೊಂಬೆಟ್ಟು ಶಾಲಾ ವಿದ್ಯಾರ್ಥಿಗಳಿಂದ ನೃತ್ಯ ರೂಪಕ, 10:30ರಿಂದ ಸಭಾ ಕಾರ್ಯಕ್ರಮ, ಬಳಿಕ ಮಧ್ಯಾಹ್ನದ ಊಟದ ಬಳಿಕ ವಯೋಲಿನ್ ವಾದನ, ನಂತರ ಕಾರಂತರ ಕುರಿತಾದ ಸಂವಾದ ಕಾರ್ಯಕ್ರಮ, ಸಾಯಂಕಾಲ ಬಾಲ ಪ್ರತಿಭೆಗಳಿಂದ ಮಹಿಷಮರ್ದಿನಿ ಪ್ರಸಂಗದ ಯಕ್ಷಗಾನ ನಡೆಸಲು ತೀರ್ಮಾನಿಸಿರುವ ಕುರಿತು ಸಭೆಗೆ ತಿಳಿಸಲಾಯಿತು. ಕಾರ್ಯಕ್ರಮದ ಬೆಳಪಟ್ಟಿ ಬಗ್ಗೆ ನಾನು ಮೊದಲೇ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ದಿನಾಂಕ 10/10/24ರಲ್ಲಿ ಗುರುವಾರ ಸುಮಾರು ಒಂದು 9:00ವರೆಗೆ ನಾವೇ ಇದು ಕಾರ್ಯಕ್ರಮನ ಪ್ರಾರಂಭ ಮಾಡ್ತೀವಿ. ಅದರಲ್ಲಿ ಮೊದಲೇ ಉಪಹಾರವನ್ನು ಆಯೋಜನೆ ಮಾಡಿ ಅದನ್ನು ಸ್ಟಾರ್ಟ್ ಆಗುತ್ತೆ. ಆದ ನಂತರ ಪೂರ್ವಾಹ್ನ ಒಂದು 10ರಿಂದ 10:15ವರೆಗೆ ಕಾರಂತ ನಮ್ಮನ ನೃತ್ಯ ರೂಪಕ ಅಂತ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆ ಕೊಂಬೆಟ್ಟು ಅವರ ವತಿಯಿಂದಲೇ ಅವರು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದನ್ನು ನಾವೇ ಸೇರಿಸ್ತೀವಿ. ಆನಂತರ ಪೂರ್ವಾಹ್ನ 10:15ರಿಂದ 12:00 ತನಕ ಉದ್ಘಾಟನೆ ಮತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ನಡೆಸ್ತೀವಿ. ಅದರಲ್ಲಿ ಪ್ರಶಸ್ತಿ ಯಾರಿಗೆ ಕೊಡಬೇಕು ಅಂತ ಅದನ್ನು ಒಂದು ಪ್ರಶಸ್ತಿ ಆಯ್ಕೆಯ ಸಮಿತಿ ರಚನೆ ಆಗಬೇಕು. ಅದರಲ್ಲಿ ಇವತ್ತಿನ ಸಭೆಯಲ್ಲಿ ಬೇರೆ ಬೇರೆ ಹೆಸರು ನಮಗೆ ಸಿಕ್ಕಿದೆ. ಅದನ್ನು ಮಾನ್ಯ ಶಾಸಕರು, ಪುತ್ತೂರು ಶಾಸಕರು, ಸಹಾಯಕ ಕಮಿಷನರ್ ಮತ್ತು ಉಳಿದು 3 ಜನ ಆ ಸಮಿತಿಯಲ್ಲಿ ಇರ್ತಾರೆ, ಪ್ರಶಸ್ತಿ ಆಯ್ಕೆ ಸಮಿತಿಯಲ್ಲಿ ಇರ್ತಾರೆ. ಆ 3 ಜನರದ್ದು ಹೆಸರು ಕೂಡ ಈಗ ಏನೇನು ನಮಗೆ ಸಜೆಷನ್ಸ್ ಬಂದಿದೆ. ನಾವೇ ಒಂದು 21 ಸೆಪ್ಟೆಂಬರ್ವರೆಗೆ ಸಮಯ ಕೊಟ್ಟಿದ್ದೀವಿ. 21 ಒಳಗೆ ಯಾವುದು ಪ್ರಶಸ್ತಿ ಆಯ್ಕೆ ಸಮಿತಿಗೆ ನೇಮಕ ಮಾಡಲಿಕ್ಕೆ ಹೆಸರು ನಮಗೆ ಬರುತ್ತೆ ಅದನ್ನು ನಾವೇ ಫೈನಲ್ ಮಾಡಿ ಶಾಸಕರೊಂದಿಗೆ ಚರ್ಚೆ ಮಾಡಿ ಅದನ್ನು ಒಂದು ಆದೇಶ ಹೊರಡಿಸ್ತೀವಿ. ಆದ ನಂತರ 25 ಸೆಪ್ಟೆಂಬರ್ವರೆಗೆ ಇದು ಪ್ರಶಸ್ತಿ ಸಮಿತಿ ಬಗ್ಗೆ. 21 ಸೆಪ್ಟೆಂಬರ್ 25/9ವರೆಗೆ ಪ್ರಶಸ್ತಿ ಯಾರಿಗೆ ಕೊಡುವಂಥ ಅದನ್ನು ನೇಮಕ ಮಾಡಿ ಅಥವಾ ನಮಗೆ ಒಂದು ಪತ್ರ ರಿಟನ್ದಲ್ಲಿ ಬರೆದುಕೊಂಡು ಅವರದ್ದು ಉಪಲಬ್ಧಿ ಏನು, ಹೆಸರು ಏನು, ಉಪಲಬ್ಧಿ ಏನು, ಅವರದ್ದು ಫೀಲ್ಡ್ ಏನು, ಯಾವುದು ಒಂದು ಕಲಾ ಇರ್ಬೋದು, ಲಿಟ್ರೇಚರ್ ಇರ್ಬೋದು, ಪರಿಸರ ಇರ್ಬೋದು, ವಿಜ್ಞಾನ ಇರ್ಬೋದು, ಅದರ ಬಗ್ಗೆ ನಮಗೆ ಮಾಹಿತಿ ಕೊಡುವಂಥದ್ದು. ಎಷ್ಟು ನಮಗೆ ಅದು ಸಜೆಷನ್ಸು ಬರುತ್ತೆ ಆ ಒಂದು ಪಟ್ಟಿ ಮಾಡಿ ಅದು ಆಯ್ಕೆ ಸಮಿತಿ ಮುಂದೆ ಇಟ್ಕೊಂಡು ಅದನ್ನು ಕೂಡ ಫೈನಲ್ ಮಾಡ್ತೀವಿ. ಅದು ಫೈನಲ್ ಆದ ಕೂಡಲೇ ನಾವೇ ಮಾಧ್ಯಮದ ಮೂಲಕ ಎಲ್ಲರಿಗೆ ತಿಳಿಸ್ತೀವಿ. ಅದನ್ನು ದಟ್ ಈಸ್ ಅಬೌಟ್ ಪ್ರಶಸ್ತಿ ಕಾರ್ಯಕ್ರಮ. ನೆಕ್ಸ್ಟ್ ದೆನ್ ಅತಿಥಿಗಳು ಆಯ್ಕೆ. ಅತಿಥಿಗಳಲ್ಲಿ ಈಗ ನಮಗೆ ಬೇರೆ ಬೇರೆ ಐಡಿಯಾಸು, ವಿಚಾರಗಳು ಈಗ ತಿಳಿಸಿದರು ನಮಗೆ ಎಲ್ಲ ನಮ್ಮ ಸಭೆ ಸದಸ್ಯರು. ಒಂದು ಐಡಿಯಾ ಏನು ಬಂದಿದೆ ಅಂತ ಹೇಳಿದರೆ, ಇಡೀ ರಾಜ್ಯದಿಂದ ಕೆಲವು ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಸ್ವಲ್ಪ ಸಾಹಿತಿಗೆ ಮತ್ತು ಯಾರು ಒಳ್ಳೆಯ ಕವಿ ಇರ್ಬೋದು, ಒಳ್ಳೆಯ ಪರಿಸರ, ಒಂದು ಸ್ವಚ್ಛ ಮಂಗಳೂರು ಅಭಿಯಾನ ಮಾಡುವಂಥ ನಿಜಲಿಂಗೇಶ್ವರ ಸ್ವಾಮಿ ಅವರದ್ದು ಕೂಡ ಹೆಸರು ಬಂದಿತ್ತು. ಈ ಥರ ಎಲ್ಲ ಕೆಲವು ವಿಶೇಷ ಅತಿಥಿಗಳಿಗೆ ಕೂಡ ನಾವೇ ಈಗ ಈ ಸತಿ ಒಂದು ಆಯ್ಕೆ ಮಾಡಿ ಅವರಿಗೆ ಸ್ವಲ್ಪ ಸಂಪರ್ಕಿಸಿ ಅವರ ಟೈಮ್ ನೋಡಿ ಅದನ್ನು ಸ್ವಲ್ಪ ಫೈನಲ್ ಮಾಡಲಿಕ್ಕೆ ಕೂಡ ಇನ್ನು ಮುಂದೆ ನಾವೇ ಕ್ರಮವನ್ನು ಕೈಗೊಳ್ತೀವಿ. ಆದ ನಂತರ ದಿಕ್ಸೂಚಿ ಭಾಷಣಕ್ಕೆ ನಮಗೆ ಮಾಧವ್ ಭಟ್ ಪ್ರಿನ್ಸಿಪಲ್ ಸಾಹೇಬರು ಅವರ ಹೆಸರು ಈ ಸಭೆಯಲ್ಲಿ ಬಂದಿತ್ತು. ಅದನ್ನು ನಾವೇ ಈಗೇನು ಆಯ್ಕೆ ಸಮಿತಿ ಮುಂದೆನೇ ಇಟ್ಟು ಅದನ್ನು ಫೈನಲ್ ಮಾಡ್ತೀವಿ. ಈಗಾಗಲೇ ಅದು ಒಂದು ಹೆಸರು ನಮಗೆ ಸಿಕ್ಕಿದೆ ನಮ್ಮ ಸಭೆ ನಂತರ, ಮಾಧವ್ ಭಟ್ ಅವರು ದಿಕ್ಸೂಚಿ ಭಾಷಣಕ್ಕೆ ಕೀ ನೋಟ್ ಸ್ಪೀಕರ್. ಮತ್ತೇನಾದರೂ ಈ ಒಂದು ಮೋಸ್ಟ್ಲಿ ಫೈನಲ್, ಎಸ್. ಅದನ್ನು ಆದ ನಂತರ 12:30 ತನಕ ಆಯಿತು. 12:30ರಿಂದ 1:00 ತನಕ ಊಟದ ವಿರಾಮ. ಲಂಚ್ ಪ್ಲಾನ್ ಮಾಡಬೇಕು. ಎಸ್. ಅಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡ್ತೀವಿ ಬಾಲವನದಲ್ಲಿ. ಅದನ್ನು 12:30 to 1:30. ದೆನ್ 1:15ರಿಂದ 2:00 ತನಕ ವಯಲಿನ್ ವಾದನ ಒಂದು ಮ್ಯಾಂಗ್ಳೂರಿಂದ ತಂಡ ನಾವೇ ಈ ಸತಿ ಹುಡುಕಿ ಫೈನಲ್ ಮಾಡಿದ್ದೀವಿ. ಅವರು ಒಂದು 30 ಮಕ್ಕಳಿಗೆ ಕರ್ಕೊಂಡು ಬರ್ತಾರೆ ಅಂತ ಅವರ ಕಡೆಯಿಂದನೇ ಅವರು ಬಯಸ್ತಾ ಇದ್ದಾರೆ. ಅವರು ವಯಲಿನ್ ವಾದನ ಮೂಲಕ ಒಂದು ಟ್ರೆಡಿಷ್ನಲ್ ಮ್ಯೂಸಿಕ್ಕು, ಸಾಂಪ್ರದಾಯಿಕ ಮ್ಯೂಸಿಕ್ಕು ಅವರು ನಮಗೆ ಒಂದು ಶೋ ಮಾಡಿ ತೋರಿಸ್ತಾರೆ. ಅವರಿಗೆ ಒಂದು ಅವಕಾಶವನ್ನು ಕೊಡ್ತಾ ಇದ್ದೀವಿ. ಆದ ನಂತರ 2:15ರಿಂದ 5 ಗಂಟೆವರೆಗೆ ಯಕ್ಷಗಾನ ಪ್ರೋಗ್ರಾಮ್ದಲ್ಲಿ ಇವರು ನಮ್ಮ ಸಾಯಿಕಲಾ ಯಕ್ಷ ಬಳಗ ಬಾಲವನ ಪುತ್ತೂರು ಮತ್ತು ಪ್ರಸಂಗ ಶ್ರೀದೇವಿ ಮಹಿಷಮರ್ದಿನಿ ಗ್ರೂಪಿಂದನೇ ಇದನ್ನು
ಪ್ರೆಸೆಂಟೇಷನ್ ಆಗುತ್ತೆ ಯಕ್ಷಗಾನ ಪ್ರೋಗ್ರಾಮ್. ಸೊ ಒಟ್ಟಾರೆ ಒಂದು ಹೇಳಿದರೆ ಒಂದು 9:30 5 ಗಂಟೆವರೆಗೆ ನಾವೇ ಒಂದು ಇದು ಇಡೀ ದಿವಸದ ಒಂದು ಕಾರ್ಯಕ್ರಮವನ್ನು ಬೆಳಪಟ್ಟಿ ಫೈನಲ್ ಮಾಡ್ತಾಯಿದ್ವಿ. ಸೊ ಇನ್ನು ಮುಂದೆ ಅದರಲ್ಲಿ ಏನಾದರೂ ಬದಲಾವಣೆ ಆಗಿದ್ರೆ ಅಥವಾ ಹೊಸ ಐಡಿಯಾ ಬಂದರೆ ತಮಗೆ ತಿಳಿಸ್ತೀವಿ, ಸಮಯಪೂರ್ವಕವಾಗಿ ತಿಳಿಸ್ತೀವಿ. ಸರ್ ಕಾರ್ಯಕ್ರಮ ಎರಡು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ಒಂದು ಯಕ್ಷಗಾನ, ಆಮೇಲೆ ಒಂದು ಮ್ಯೂಸಿಕ್, ವಯಲಿನ್ ವಾದನ, ಇದು ಎರಡು ಮಾತ್ರ ಮಕ್ಕಳಿಗೆ. ಇದು ನೃತ್ಯ ರೂಪಕ ಮೂರು ಇಲ್ಲಿ ಯಾಕೆಂದರೆ ಬಾಲವನಿಗೆ ಸಾಮಾನ್ಯವಾಗಿ ಜನ ಕಡಿಮೆ. ಹೌದು. ಹಾಗಾಗಿ ಮಕ್ಕಳಿಗೆ ಹೆಚ್ಚು ಅವಕಾಶಗಳನ್ನು ಕೊಟ್ಟ ಹಾಗೆ ಹೆಚ್ಚು ಶಾಲೆ ಬೇರೆ ಬೇರೆ ಶಾಲೆ ಅಥವಾ ಕಾಲೇಜಿನ ಮಕ್ಕಳು ಬರ್ತಾರೆ. ಅದು ನಮ್ಮ ಶಾಲೆಯಿಂದ ನಡೀತಾ ಇದೆ. ಇಲ್ಲಾಂದರೆ ಅಲ್ಲಿ ಬರೀ ಎಷ್ಟು ವೇದಿಕೆಗಿಂತ ಕಡಿಮೆ ಜನ ಇರುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಹೌದು, ಅದಕ್ಕೆ ನಾವು ಪ್ಲ್ಯಾನ್ಗಳನ್ನು ಹಾಕ್ಕೊಡ್ಬೇಕು. ಅದನ್ನೇ ನೇತೃತ್ವದಲ್ಲಿ ಕಾರ್ಯಕ್ರಮ ಮಾಡಿಕೊಂಡು ಮಾನ್ಯ ಸಹಾಯಕ ಆಯುಕ್ತರಿಗೆ ಅತ್ಯಂತ ಪ್ರೀತಿ ಸ್ವಾಗತವನ್ನು ಬಯಸಿದ್ದೇನೆ. ಹಾಗೆಯೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ಆರೋಗ್ಯ ಅಧಿಕಾರಿಯವರಿಗೆ ಅತ್ಯಂತ ಪ್ರೀತಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಗರಸಭೆಯ ಪೌರತ್ವಗಳಾದ ಶ್ರೀ ಮಧುಬನ್ ಅವರಿಗೆ ಪ್ರೀತಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಕನ್ನಡ ನಾಯಕರವರಿಗೆ ಪ್ರೀತಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಿರಿಯ ಸಾಹಿತಿ ಪುರಂದರ ಭಟ್ ಸರ್ ಇದ್ದಾರೆ ಸರ್. ವಿಶ್ರಾಂತ ಪ್ರೊಫೆಸರ್ ಹಾಗೆಯೇ ಪ್ರಾಂಶುಪಾಲರಾದ ವರದರಾಜ್ ಚಂದ್ರಗಿ ಸರ್ ಇದ್ದೀರಿ, ತಮಗೆ ಅತ್ಯಂತ ಪ್ರೀತಿಯ ಸ್ವಾಗತ. ವಿಶ್ರಾಂತ ಪ್ರಾಂಶುಪಾಲರು ಮಾಧವ ಭಟ್ ಸರ್ ಇದ್ದೀರಿ ಸರ್, ತಮಗೆ ಅತ್ಯಂತ ಪ್ರೀತಿಯ ಸ್ವಾಗತ. ಹಾಗೆಯೇ ಪ್ರಾಧ್ಯಾಪಕರಾದ ವಿಜಯ್ ಕುರ್ಮಳೆ ಸರ್, ತಮಗೂ ಅತ್ಯಂತ ಪ್ರೀತಿಯ ಸ್ವಾಗತ. ಈಗಿನ ಈ ಕಾಲ ಪರಿಸ್ಥಿತಿಯ ಅಮೌಂಟ್ ತುಂಬ ಸಣ್ಣ ಹಾಗೆ ಈಗ 38 ಜನರಿಗೆ ನಮ್ಮ ನೋಟಿಸ್ ಹೋಗಿದೆ. ಈ ವರ್ಷದ ಮಟ್ಟಿಗೆ ಆ ಅಮೌಂಟನ್ನು ಇಲ್ಲಿ ಯಾರಾದ್ರು ಕೊಡೋದಿದ್ದರೆ ಸ್ವಲ್ಪ ಅಮೌಂಟ್ ಕೊಡಿದ್ರೆ ಹಾಗೆ ಮಾಡ್ಬೋದು. ಇಲ್ಲಂದರೆ ಕಾರಂತರೇ ಸ್ಥಾಪಿಸಿದ ಕರ್ನಾಟಕ ಸಂಘದ ಅಧ್ಯಕ್ಷ ಅದು ಅನುರಾಗ್ ವಠಾರದಲ್ಲಿದೆ. ನಾವು ಅದನ್ನು ಮಾಡ್ತೀವಿ, ಚರ್ಚೆ ಮಾಡ್ತೀವಿ ಅಷ್ಟೇ. ಒಳ್ಳೆಯದಾಗಿ ನಮ್ಮ ಫಂಕ್ಷನ್ ಆಗಿದೆ. ಏನಾದ್ರು ಇದ್ರೆ ನಾವು ಕೆಲವು ಐಡಿಯಾಸ್ ನಾವೇ ಕೂಡ ಚರ್ಚೆ ಮಾಡಿದ್ದೀವಿ, ಯೋಜನೆ ಮಾಡ್ತಾ ಇದ್ದೀವಿ. ಅದರ ಬಗ್ಗೆ ಕೂಡ ನಾನು ಮೂಡಿಸ್ತೀನಿ ಸಭೆಗೆ. ಮತ್ತೆ ಏನಾದ್ರು ಹೇಳ್ಬೋದಾದ್ರೆ ಆಮೇಲೆ ಅವರು ಈಗ ತುಂಬ ಡೌನ್ ಆಗ್ತಾ ಇದ್ದಾರೆ ಏಜ್ ಆಗಿರೋರಿಗೆ. ಈಸ್ ದ ರೈಟ್ ಪರ್ಸನ್ ಐ ಥಿಂಕ್. ಯಾರನ್ನ ಮೆಂಬರ್ಸ್ ಮಾಡಬೇಕು, ಸದಸ್ಯರು ಮಾಡಬೇಕು ಅದರ ಬಗ್ಗೆ, ಅಥವಾ ಯಾರಿಗೆ ಪ್ರಶಸ್ತಿ ಕೂಡ ನೀಡಬೇಕು ಅಂತ ಅದರ ಬಗ್ಗೆ ವಿಚಾರದಲ್ಲಿ ನಾವು ಹೇಳ್ಬೋದು. ಇನ್ನು ಪರ್ಟಿಕ್ಯುಲರ್ ಸಾರ್ವಜನಿಕ ಹೇಳಿದರೆ ಡಾಕ್ಟರ್ ಸುಕುಮಾರ್ ಗೌಡ ಪ್ರಶಸ್ತಿಗೆ. ಈ ಎರಡು ವಿಚಾರಕ್ಕೆ ನಾವು ಯಾರಿಗೆ ಕಾಂಟ್ರಿಬ್ಯೂಷನ್ ಇದ್ರೆ ಹೆಸರು ಸಜೆಸ್ಟ್ ಮಾಡಬೇಕಿದ್ರೆ ನಾವು ಈಗ ಮಾಡ್ಬೋದು. ನಾವೇನ ಪರಿಗಣಿಸಿ ಅದರೊಂದು ಸೇರಿಸಿ ವಿಲ್ ಕನ್ಸಿಡರ್. ಅರ್ಥ ಆಗಲ್ಲ. ಪ್ರಶಸ್ತಿ ಆಯ್ಕೆ ಸಮಿತಿಗೆ ಸದಸ್ಯರಾಗಿ ಮುಂದೆ ಆಯ್ಕೆ ಸಮಿತಿಗೆ ಒಬ್ಬರು ಆಗ ಯಜ್ಞೋರಿ ಮೇಡಮ್ ಹೇಳಿದ ಹಾಗೆ 2010ರಲ್ಲಿ ಈ ಪ್ರಶಸ್ತಿ ಪ್ರಾರಂಭ ಆಯಿತು. ಈಗ 13 ವರ್ಷ, ಯಾವುದು 1 ವರ್ಷ ಬಿಟ್ಟು ಹೋಗಿದೆ. 2016ರಲ್ಲಿ ಪ್ರಶಸ್ತಿ ಕೊಡಲೇ ಇಲ್ಲ. ಉಳಿದಂತೆ 13 ವರ್ಷ ಪ್ರಶಸ್ತಿ ಕೊಟ್ಟಿದೆ. ಆರಂಭದಲ್ಲಿ ಬಾಲವನ ಸಮಿತಿ ಅಂತ ಏನಿತ್ತು, ಆ ಸಮಿತಿಯವರೇ ಸಭೆ ಸೇರಿ ಅವರೇ ನಿರ್ಧಾರ ಮಾಡ್ತಿದ್ರು ಇಂಥವರನ್ನು ಈ ವರ್ಷ ಗುರುತಿಸುವುದು ಅಂತ. ಒಂದು 5-6 ಏರಿಯಾಗಳನ್ನು, ಕಾರಂತರಿಗೆ ಸುಮಾರು ಏರಿಯಾಗಳಿವೆ ಅವರ ಹವ್ಯಾಸ, ಅದರ ಒಂದು 5 ಏರಿಯಾಗಳನ್ನು ಮಾಡಿ, ಒಂದು ಸಾಹಿತ್ಯ, 1 ವರ್ಷ ಸಾಹಿತ್ಯಕ್ಕೆ ಕೊಟ್ಟರೆ, ಇನ್ನೊಂದು ವರ್ಷ ವಿಜ್ಞಾನಕ್ಕೆ ಕಾಂಟ್ರಿಬ್ಯೂಷನ್ ಕೊಟ್ಟವರಿಗೆ, ಇನ್ನೊಂದು ವರ್ಷ ರಂಗಭೂಮಿಗೆ, ಮತ್ತೊಂದು ವರ್ಷ ಯಕ್ಷಗಾನಕ್ಕೆ, ಆ ಪರಿಸರಕ್ಕೆ, ಹಾಗೆ ಒಂದು 5-6 ಏರಿಯಾಗಳನ್ನು ಪರಿಗಣಿಸಿ ಪ್ರಶಸ್ತಿ ಕೊಡುವ ನಿರ್ಧಾರವನ್ನು ಸಮಿತಿಯವರೇ ಮಾಡುತ್ತಿದ್ದರು. ಆಮೇಲೆ ಒಂದು 5-6 ವರ್ಷಗಳ ಹಿಂದೆ ಇನ್ನಷ್ಟು ಟ್ರಾನ್ಸ್ಪರೆಂಟ್ ಆಗಲಿ ಎನ್ನುವ ಕಾರಣಕ್ಕೋಸ್ಕರ ಆಗಿನ ಸಹಾಯಕ ಆಯುಕ್ತರು, ಶಾಸಕರು ಸೇರಿ ಒಂದು ಪ್ಯಾನಲ್ ಅನ್ನು ಮಾಡಿದ್ರು, ಒಂದು ಆಯ್ಕೆ ಸಮಿತಿ ಅಂತ ಮಾಡಿದ್ರು. ಅದರಲ್ಲಿ ಅಧ್ಯಕ್ಷರಾಗಿ ಮಾನ್ಯ ಶಾಸಕರು ಇರ್ತಿದ್ರು, ಸಂಚಾಲಕರಾಗಿ ಅಸಿಸ್ಟೆಂಟ್ ಕಮಿಷನರ್ ಇರ್ತಿದ್ರು. ಒಂದು 3 ಜನ ಬೇರೆ ಬೇರೆ ಫೀಲ್ಡ್ 3 ಜನ ಅದರಲ್ಲಿ ತಜ್ಞರು ಅಂತ ಹೇಳಿ ಅವರು ಸಭೆ ಸೇರಿ
ಆ ಪ್ಯಾನಲ್ ಮಾತ್ರ ಕೂತು ಒಬ್ಬರನ್ನು ಆಯ್ಕೆ ಮಾಡಿ ಮುಚ್ಚಿದ ಲಂಗೋಟಿಯಲ್ಲಿ ಅಧ್ಯಕ್ಷರಿಗೆ ಕೊಡ್ತಿತ್ತು. ಆಮೇಲೆ ಅಧ್ಯಕ್ಷರು ಮತ್ತು ಸಂಚಾಲಕರು ಸೇರಿ ನಮ್ಮ ಘೋಷಣೆ ಮಾಡ್ತಿತ್ತು. ಕಳೆದ 3 ವರ್ಷದ ಪ್ಯಾನಲ್ ಅಲ್ಲಿ ನಾನು ಐ ವಾಸ್ ಎ ಮೆಂಬರ್, 3 ವರ್ಷ ನಾನಿದ್ದೆ. ಈ ವರ್ಷ ದಯವಿಟ್ಟು ನಮ್ಮನ್ನು ಬಿಡಿ, ಪುನಃ ಅದೇ ಕಂಟಿನ್ಯೂ ಆಗೋದು ಸರಿಯಾಗಿರುವುದಿಲ್ಲ ಅಂತ. ಹಾಗೆ ಇದು ಸಿಸ್ಟಮ್ ಸರ್ ಅಷ್ಟೇ. ಹಾಗಾಗಿ ಇಲ್ಲಿ ಪ್ರಶಸ್ತಿಗೆ ಆಯ್ಕೆಯಾದ ಹೆಸರನ್ನು ಇಲ್ಲಿ ಸಜೆಸ್ಟ್ ಮಾಡಲಿಕ್ಕೆ ಹೇಳುವುದಷ್ಟು ಚೆನ್ನಾಗಿರುವುದಿಲ್ಲ. ಆ ಪ್ಯಾನಲ್ಗೆ ಆಮೇಲೆ ಸೂಚನೆ ಕೊಡ್ತೀವಿ, ಅವರು ಫೈನಲ್ ಮಾಡಿ. ಹಾಗಿದ್ರೆ ನಾವು ಪಾರದರ್ಶಕ ಮಾಡಿ, ನಾಟ್ ಓನ್ಲಿ ಇನ್ ದಿಸ್ ಫೀಲ್ಡ್, ಯಾವುದೊಂದು ಫೀಲ್ಡ್ ಮೋರ್ ಟ್ರಾನ್ಸ್ಪರೆನ್ಸಿ ಬ್ರಿಂಗಿಂಗ್ ದ ಬೆಟರ್, ದಟ್ ಬಿಕಮ್ಸ್ ಮೋರ್ ಡೆಮೋಕ್ರೆಟಿಕ್. ಅಷ್ಟೇ, ಬೇರೆ ಏನಿಲ್ಲ. ಅದಕ್ಕೆ ನಾನೇ ಕೇಳ್ತಾ ಇದ್ದೆ, ಅದು ಬೇರೆ ಒಬ್ಬರೇ ಇದ್ದರೆ ಕೂಡ ಅದನ್ನ ಪರಿಗಣಿಸಿ ಅದು ಬರ್ಕೊಂಡು ಕೊಡ್ಬೋದು. ಏನು ಅನ್ನೋದನ್ನ ಇಲ್ಲಿ ಐಡೆಂಟಿಫೈ ಮಾಡಿಕೊಂಡು ಆಮೇಲೆ ನಮಗೆ ಅದರಲ್ಲಿ ಯಾರು ಬರ್ತಾರೆ. ಯಾಕಂದ್ರೆ ಕಳೆದ ವರ್ಷ ಕೊಟ್ಟ 5 ವರ್ಷದ ಹಿಂದೆ ಯಾವ ಏರಿಯಾ ಕೊಟ್ಟಿದ್ದೇವೆ ಅದಕ್ಕೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಯಾರು ಕಳೆದ ವರ್ಷ ಕೊಟ್ಟ ಏರಿಯಾಕ್ಕೆ ಈ ವರ್ಷ ಕೊಡೋದು ಬೇಡ ಅನ್ನೋದನ್ನ ಹಾಗೆ ಏರಿಯಾ ಯಾವುದು ಐಡೆಂಟಿಫೈ ಆಗ್ತದೆ. ಈಗ 15 ಸೆಪ್ಟೆಂಬರ್ 25 ಒಂದು ವಾರ ಕೊಟ್ಟರೆ ಸಾಕ. ಒಂದು ವಾರ 26 ಸೆಪ್ಟೆಂಬರ್ ನಾವೇ ಲಾಸ್ಟ್ ಡೇಟ್ ಅಂತ ಪರಿಗಣಿಸಿ ಅದರೊಳಗೆ ತಾವು ಯಾವ ಪ್ರಶ್ನೆ ಇದ್ರೆ ಇನ್ ರೈಟಿಂಗ್, ಹೆಸರು, ಅವರ ಉಪಲಬ್ಧಿ, ಅವರ ಫೀಲ್ಡ್ ಇಷ್ಟೇ ಕೊಟ್ಟರೆ ಇನ್ನು 2 ಹೆಸರು ನಮಗೆ ಬೇಕಿತ್ತು. ತಾವು ಅದು ಕೂಡ ಪತ್ರ ಮೂಲಕ ಕೊಡ್ಬೋದು.